ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮನೋಜವಂ ಮಾರುತಿತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸ್ನೇಹಿತರೆ, ಎಲ್ಲರಿಗೂ ಶನಿವಾರದ ಶುಭಾಶಯಗಳು. ಇವತ್ತು ನಾನು ಒಂದು ಅದ್ಭುತವಾಗಿರುವಂಥ ಕಾರ್ಯಸಿದ್ಧಿ ಹನುಮಾನ್ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಈ ಸ್ತೋತ್ರದೊಳಗೆ ಎಲ್ಲ ನಮಗೇನು ಬೇಕು, ನಮಗೆ ಉದ್ಯೋಗ ಸರಿಯಾಗಿ ನಡೀಲಾರ್ದವ್ರು ಉದ್ಯೋಗಕ್ಕೋಸ್ಕರ ಒಂದು ಮಂತ್ರ ಐತಿ, ಆರೋಗ್ಯಕ್ಕೊಂದು ಮಂತ್ರ ಐತಿ, ಮದುವೆ ಆಗ್ಲಾರ್ದವ್ರು ಒಂದು, ಮಕ್ಕಳು ಆಗ್ಲಾರ್ದವ್ರು ಒಂದು, ಈ ಥರ ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಐತಿ. ಇದು ಎಲ್ಲ ಸೇರಿ ಕಾರ್ಯಸಿದ್ಧಿ ಹನುಮಾನ ಸ್ತೋತ್ರ ಸ್ತುತಿಯಾಗೈತಿ. ಇಷ್ಟು ಅದ್ಭುತವಾಗಿರುವಂಥ ಈ ಒಂದು ಸ್ತೋತ್ರ ಹೇಳಿದ್ರೆ ನಿಮಗೆಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವೆ. ಯಾಕಂದರೆ ಇದು ಒಂದೇ ಒಂದು ಸ್ತೋತ್ರದೊಳಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಮಂತ್ರಗಳಿದಾವೆ, ಸಣ್ಣ ಸಣ್ಣ ಮಂತ್ರಗಳು. ಹಾಗಾಗಿ ಪ್ರತಿನಿತ್ಯವಾಗಿ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿರಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ. ಏನೇ ಕಷ್ಟ ಇದ್ದರೂ ದೂರನೂ ಆಗ್ತೈತೆ ಹನುಮಾನನ ಒಂದು ಅನುಗ್ರಹದಿಂದ. ಏಕೆಂದರೆ ಅವ್ರು ಎಷ್ಟು ಶಕ್ತಿಶಾಲಿ ಅಂತ ನಿಮಗೂ ಗೊತ್ತಿರಬೇಕಲ್ಲ. ಹಾಗಾಗಿ ಅವರ ಆರಾಧನೆ ಮಾಡಿದ್ರೆ ನಮಗೆ ಶಕ್ತಿ, ಜ್ಞಾನ, ಬುದ್ಧಿ, ಧೈರ್ಯ, ಕೆಲಸದಲ್ಲಿ ಯಶಸ್ಸು ಎಲ್ಲ ಸಿಗುತ್ತಂತ. ಹಾಗಾಗಿ ತಪ್ಪದೆ ಎಲ್ಲರೂ ಹೇಳ್ಕೊರಿ. ಪ್ರತಿನಿತ್ಯವಾಗಿ ಈಗ ಕೆಲಸಕ್ಕೆ ಹೋಗುವರು, ನಮಗೆ ಹೇಳೋಕ್ಕಾಗಂಗಿಲ್ಲ ಅನ್ನೋರು ಪ್ರತಿ ಶನಿವಾರನ ಭಕ್ತಿಯಿಂದ ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೋರಿ ಅಂತ ಹೇಳ್ತಾ ಬರ್ರಿ. ಕಾರ್ಯಸಿದ್ಧಿಯ ಆಂಜನೇಯ ಸ್ತೋತ್ರ ಯಾವ ಥರ ಐತಂತ ನೋಡಿಕೊಂಡು ನೀವು ತಪ್ಪದೆ ಹೇಳ್ರಿ, ಇಲ್ಲಾಂದ್ರೆ ಕೇಳ್ರಿ. ಕಾರ್ಯಸಿದ್ಧಿ ಆಂಜನೇಯ ಸ್ತೋತ್ರಂ ಅಥವಾ ಸ್ತುತಿ. ವ್ಯಾಪಾರ ಅಭಿವೃದ್ಧಿಗಾಗಿ ಸರ್ವ ಕಲ್ಯಾಣದಾತಾರಂ ಸರ್ವಾಪತ್ ನಿವಾರಕಂ ಅಪಾರ ಕರುಣಾಮೂರ್ತಿಂ ಆಂಜನೇಯಂ ನಮಾಮ್ಯಹಂ. ಯಾರೆಲ್ಲ ಉದ್ಯೋಗ ಮಾಡ್ತಿರ್ತಿರಲ್ಲ, ಬಿಸ್ನೆಸ್ಸು, ಅವರು ಇದನ್ನ ಪ್ರತಿನಿತ್ಯವಾಗಿ ಒಂದು 11 ಸಾರಿ ಪಠನೆ ಮಾಡಿರಿ ಈ ಸ್ತೋತ್ರವನ್ನು. ಅಂಜನಾಗರ್ಭ ಸಂಭೂತಂ ಕುಮಾರಂ ಬ್ರಹ್ಮಚಾರಿಣಿಂ ದುಷ್ಟಗ್ರಹ ವಿನಾಶಂ ತಂ ಹನುಮಂತಂ ಉಪಾಸ್ಮಹೇ. ಯಾರಿಗಾದರೂ ಗ್ರಹ ದೋಷ ಇದ್ದವರು ಈ ಒಂದು ಮಂತ್ರವನ್ನು ಪ್ರತಿನಿತ್ಯವಾಗಿ 11 ಸಾರಿ ಹೇಳ್ಕೊರಿ. ಅಂದ್ರೆ ನಿಮಗೆ ಯಾವುದೇ ದೋಷ ಇದ್ದರೂ ದೂರ ಆಗ್ತೈತಿ. ರಾಮದೂತ ಮಹಾಧೀರ ರುದ್ರವೀರ್ಯ ಸಮುದ್ಭವ ಅಂಜನಾಗರ್ಭ ಸಂಭೂತ ವಾಯುಪುತ್ರ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಬುದ್ಧಿ, ಜ್ಞಾನ, ಯಶಸ್ಸು, ಧೈರ್ಯಕ್ಕೋಸ್ಕರ ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ 11 ಸಾರಿ ಹೇಳ್ಕೊರಿ. ಅಂದರೆ ನಿಮ್ಗೆ ಹನುಮಾನನ ಎಲ್ಲ ಅನುಗ್ರಹ ಸಿಗುತ್ತಾ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷ ಹಂತಾರಂ ವಂದೇ ಲಂಕಾ ಭಯಂಕರಂ. ಮನೆಯೊಳಗೆ ಏನೋ ಒಂಥರ ದುಃಖ, ಶೋಕ ಏನೇ ಇದ್ದರೂ ಈ ಸ್ತೋತ್ರವನ್ನು ಅಂಥವರು ಕೇವಲ 11 ಸಾರಿ ಪ್ರತಿನಿತ್ಯವಾಗಿ ಪಠಿಸಿದ್ರೆ ಅವ್ರ ಮನೆಯೊಳಗೆ ಸಂತೋಷ, ನೆಮ್ಮದಿ ಸಿಗುತ್ತಾ. ಮನೋಜವಂ ಮಾರುತಿತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಯಶೋಕವನ್ಹಿ ಜನಕಾತ್ಮಜಾಯಾಃ ಆದಾಯ ತೇನೈವ ವದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿ ರಾಂಜನೇಯಂ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ್ ರಾಕ್ಷಸಾಂತಕಂ. ಇದು ಕಾರ್ಯಸಾಧನೆಗೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾಂ ಸಿಂಧೋ ಮಮ ಕಾರ್ಯಂ ಸಾಧಯ ಪ್ರಭು. ವಿದ್ಯಾಪ್ರಾಪ್ತಿಗೆ. ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರು ಮೇ ದೇವ ರಾಮದೂತ ನಮೋಸ್ತುತೆ. ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು ಪ್ರತಿನಿತ್ಯವಾಗಿ ಈ ಒಂದು ಮಂತ್ರವನ್ನು ಹೇಳಿದ್ರೆ ಅವರಿಗೆ ಹನುಮಾನನ ಅನುಗ್ರಹದಿಂದ ಎಲ್ಲ ವಿಜಯ ಆಗ್ತದೆ. ಈಗ ಉದ್ಯೋಗ ಪ್ರಾಪ್ತಿಗೆ. ಹನುಮಾನ್ ಸರ್ವಧರ್ಮಜ್ಞ ಸರ್ವಪೀಡಾ ವಿನಾಶಿನೇ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ. ಯಾರಾದರೂ ಹೊಸದಾಗಿ ಉದ್ಯೋಗ ಮಾಡ್ಬೇಕು ಅಂದ್ಕೊಂಡಿರ್ತೀರಿ ಅಥವಾ ಜಾಬ್ ಹುಡುಕ್ತಿರ್ತಿರಲ್ಲ ಅಂತ ಪ್ರತಿನಿತ್ಯವಾಗಿ ಈ ಒಂದು ಮಂತ್ರವನ್ನು 11 ಸಾರಿ ಹೇಳ್ಕೊತ ಬಂದ್ರಂದ್ರೆ ಆದಷ್ಟು ಬೇಗ ನಿಮ್ಮ ಉದ್ಯೋಗರಾಗಲಿ ಅಥವಾ ನಿಮಗೊಂದು ಯಾವುದಾದ್ರೂ ಜಾಬು ಸಿಗುತ್ತಾ. ಗ್ರಹದೋಷ ನಿವಾರಣ. ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶನ ಶತ್ರುನ್ ಸಂಹರ ಮಾಂ ರಕ್ಷಶ್ರೀಯಂ ದಾಪಯ ಮೇ ಪ್ರಭೋ. ಯಾರಿಗಾದರೂ ಗ್ರಹದೋಷ ಇದ್ದವರು ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಪಠಿಸಿದ್ರೆ ಗ್ರಹದೋಷ ನಿವಾರಣೆ ಆಗ್ತೈತೆ ಅಂತ. ಆರೋಗ್ಯ ಸರಿ ಇಲ್ಲದವರು ಪ್ರತಿನಿತ್ಯವಾಗಿ ಈ ಒಂದು ಮಂತ್ರವನ್ನು 11 ಸಾರಿ ಹೇಳ್ಕೊಂಡ್ರೆ ನಿಮ್ಮ ಆರೋಗ್ಯ ಬೇಗ ಸುಧಾರಿಸುತ್ತೆ.
ಆಯು ಪ್ರಜ್ಞೆ ಯಶೋ ಲಕ್ಷ್ಮಿ ಶ್ರದ್ಧಾ ಪುತ್ರಾಶ್ಚುಶೀಲತಾ ಆರೋಗ್ಯಂ ದೇಹ ಸುಖ್ಯಾಂಚ ಕಪಿನಾಥ ನಮೋಸ್ತುತೆ. ಸಂತಾನ ಪ್ರಾಪ್ತಿಗಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊರಿ. ಪೂಜ್ಯಾಯ ಆಂಜನೇಯಾಯ ಗರ್ಭದೋಷಾಪಹಾರತೋ ಸಂತಾನಂ ಕುರುಮೇ ದೇವ ರಾಮದೂತ ನಮೋಸ್ತುತೆ. ಯಾರಿಗಿನ್ನೂ ಮದುವೆಯಾಗಿಲ್ಲ ವಿವಾಹ ಪ್ರಾಪ್ತಿಗಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊರಿ. ಯೋಗಿ ದೇಯಾಂಗ್ರಿ ಪದ್ಮಾಯ ಜಗತಾಂ ಪತಯೇ ನಮಃ ವಿವಾಹಂ ಕುರುಮೇ ದೇವ ರಾಮದೂತ ನಮೋಸ್ತುತೆ. ತಪ್ಪದೆ ಎಲ್ಲರೂ ಇದು ಒಂದು ಮಂತ್ರವನ್ನು 11 ಬಾರಿ ಪ್ರತಿನಿತ್ಯವಾಗಿ ಹೇಳ್ಕೊರಿ. ಆಮೇಲೆ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ. ನಿಮ್ಮ ಸಕಲ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗೋಕ್ಕೋಸ್ಕರ ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಂ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷೇಕರೋ ಭವ. ಈ ಮಂತ್ರವಂತೂ ಬಹಳ ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರ. ಇದನ್ನು ಪ್ರತಿನಿತ್ಯವಾಗಿ ಯಾರು 108 ಬಾರಿ ಪಠಿಸ್ತಾರ ಅವರ ಆಶೆ ಬೇಗ ಅಂದರೆ ಬೇಗ ಈಡೇರುತ್ತೆ ಸ್ನೇಹಿತರೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭೋ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯವಾಗಿ ಹೇಳಿದ್ರೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವಂಥ ಶಕ್ತಿ ಈ ಮಂತ್ರಕ್ಕೈತಿ ಸ್ನೇಹಿತರೆ. ಇಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಪಠಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡ್ಕೋರಿ ಸ್ನೇಹಿತರೆ. ನೋಡಿದ್ರಲ್ಲ, ಒಂದೇ ವಿಡಿಯೋದೊಳಗೆ ಎಲ್ಲ ಸಮಸ್ಯೆಗೂ ಒಂದೊಂದು ಮಂತ್ರಗಳನ್ನು ಹಾಕಿನಿ. ತಪ್ಪದೆ ಎಲ್ಲರೂ ಹೇಳ್ಕೊಂಡು ನಿಮ್ಮ ಸಮಸ್ಯೆ ಏನೈತಿ ಅದು ಒಂದು ಮಂತ್ರ ಮಾತ್ರ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಹೇಳಿದ್ರೆ ಸಾಕು. ನೋಡಿದ್ರಲ್ಲ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೇನಂತ.